दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಈಗ ನಮ್ದೊಂದು ಮನವಿ ಐತಿ, ಇದು ನಮ್ದು ರಸ್ತೆ ಐತಿ ದರ್ಗಾದ ಒಳಗೆ ಹೋಗೋದು, ನಮ್ಗೆ ಹೋಗಕ್ಕೆ ಭಾಳ ತೊಂದರೆ ಐತಿ. ಅಲ್ಲಿ ಹಿಂದೆ ವೆಟರ್ನರಿ ಹಾಸ್ಪಿಟಲ್ ಹೋಗಬೇಕು, ಅಲ್ಲಿ ಸಮುದಾಯ ಭವನ ಐತೆ ಹಾಸ್ಪಿಟಲ್ ಹೋಗಲು ನಮ್ಗೆ ತೊಂದರೆ ಐತಿ. ಸಾರ್ವಜನಿಕ ಅರ್ಜಿ ಕೊಟ್ಟಿವಿ, ಅದಕ್ಕೆ ನೀವು ಈಗ ಏನೈತಿಲ್ಲ ಮಾರ್ಕಿಂಗ್ ಮಾಡ್ಲಿಕ್ಕೆ ಬಂದಿರಿ, ನೀವು ಎಲ್ಲ ಆಫೀಸರ್ ಕರ್ಜಿ ಈಗ ಮಾರ್ಕಿಂಗ್ ಮಾಡ್ಕೊಂಡು ಹೋಗ್ಬಿಡ್ರು, ನಾವು ಇದನ್ನು ತೆಗೆದು ಬಿಡ್ತೀವಿ. ನಿಮ್ಮ ಮುಂದೆ ಈಗ ಕಂಬಾರು ತೆಗಿತೀವಿ. ಇವತ್ತಿಂದಾಗಿ 10 ವರ್ಷದಾಗ 20 ವರ್ಷದಿಂದ ಯಾವಾಗ ದರ್ಗಾ ಐತಿಲ್ಲ, ಅವಾಗಲಿಂದ ಒಂದು ಸ್ತಂಭ ಆಗಿ ಒಂದು ವಾಕಿಂಗ್ ಇದು ಮಾಡಿ ಸಾಂಕೇತಿಕವಾಗಿ ಒಂದು ಮಂದಿಗೆ ಇದರಿಂದ ಯಾರಿಗೂ ತೊಂದರೆ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಇಲ್ಲ ಈಗ ಸಾರ್ವಜನಿಕ ಒಂದು ಸ್ಥಳದಲ್ಲಿ ಏನಾದ್ರು ಮಾಡಿದ್ರೆ ಅದಕ್ಕೆ ಮಂದಿಗೆ ಯಾರಿಗೂ ತೊಂದರೆ ಆಗಬೇಕು. ಇದು ಕಟ್ಟಿರೋದ್ರಿಂದ ಯಾರಿಗೂ ತೊಂದರೆ ಇಲ್ಲ. ಫಸ್ಟ್ ಆಫ್ ಆಲ್ ಒಂದು ಹೂವದು ರಂಗದ ಒಂದು ನಳಿಗಳವ, ಅದರಲ್ಲಿ ಹೋಗುವವರಿಗೆ ಬರುವವರಿಗೆ ಅದು ಏನೋ ಕಲ್ಲಿಲ್ಲ ಪಟಾಕ್ಷಿ ಇಲ್ಲ, ಏನೋ ಕಲ್ಲಿಗೆ ಹೋಗ್ತಾವಪ್ಪ ಅಂತೇಳಿ ಏನಾದ್ರು ಇದು ಕಟ್ಟಿದ್ರೆ ಬ್ಯಾನರ್ ಕಟ್ಟಾರ ತಲೆಗೆ ಹೊಡಿತೈತೆ ಅಂತೇಳಿ ಅದೂ ಇಲ್ಲ. ಫಸ್ಟ್ ಮತ್ತು ಅದು ಒಂದು ಬೇರೆ ಒಂದು ಸಪ್ರೇಟ್ ಕಟ್ಕೊಂಡು ಒಂದು ಕಟ್ತಿದೆ. ಅದು ಮತ್ತು ಯಾಕೆ ಒಂದು ವರ್ಷ ಗಂಟೆ ಇರೋಂಗಿಲ್ಲ. ಅದು ನಂತರ ಪ್ರೋಗ್ರಾಮ್ ಆದಮೇಲೆ ಒಂದು ವಾರದಲ್ಲಿ ಅದು ತೆಗೆದು ಬಿಡ್ತಾರೆ. ಮುಗಿತು. ಬಟ್ ಈಗ ನಾವು ಎಲ್ಲ ಇನ್ನೂ ಮಟ್ಟ ನಮ್ಗೆ ಯಾರೂ ತೆಗಿಲಕ್ಕೆ ಹಿಂಗಿಲ್ಲ. ಇವಾಗ ಯಾವಾಗ ಮಾಡತ್ತಿಲ್ಲ ಇನ್ನೂ ಮಟ್ಟ ಯಾರಿಗೂ ನಿಮ್ಮ AW ಬಂದು ನಮ್ಗೆ ಏನು ಹ್ಯಾರಾಸ್ಮೆಂಟ್ ಮಾಡ್ಯಾನ, ನಾವು ಅವ್ನಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿವಿ, ಸಾಹೇಬರು ನಾವು ರೋಜಾ ಇದ್ದೀವಿ, ನಾವು 9:10 ಬರ್ತೀವಿ, ನಾವು ಬಂದ ಮೇಲೆ ನೀವು ನಮ್ಗೆ ಮಾರ್ಕಿಂಗ್ ಮಾಡಿಕ್ಕೆ ನಾವು ಅದು ಇಲ್ಲ ಹೇಳೋಣ ಸರ್. ನಾವು ಹೇಳೋದು ನಾನು ಒಂದು ರೆಸ್ಪಾನ್ಸಿಬಲ್ ಆಗಿ ಹೇಳ್ತಾ ಇದ್ದೀನಿ. ನಮ್ಗೆ ಏನಂತ ರಂಜಾನ್ ತಿಂಗಳಾಗ ನೀವು ಮುಸಲ್ಮಾನರು ಬರೀ ಇದೇ ಮಾಡ್ತೀರಿ, ನೀವು ಅಡ್ವಾಂಟೇಜ್ ತೊಗೊಳಕತ್ತೀರಿ, ನಿಮ್ಮ ಕೆಲಸನೇ ಎಂಕ್ರೋಚ್ಮೆಂಟ್ ಮಾಡೋದೈತಿ, ನೀವು ಎಲ್ಲಿ ಬೇಕಾದ್ರೆ ಹೋದ್ರೆ ಮುಸಲ್ಮಾನ್ ಮಂದಿ ನೀವು ಬರೀ ಇದೇ ಮಾಡ್ತೀರಿ, ನೀವು ಇರಬಾರ್ದು. ಹಳ್ಳಿ ಅದು ನಿಮ್ಮ AW ಅವನೇ ಅವಧಿ ಇದು ಮುಸಲ್ಮಾನ ದರ್ಗಾ ಐತೆ ಹೇಳಿ ಅವ ತೆಗಿಲಾಕ್ ಬಂದಿದ್ದ ಅದೇ ಮಾಡ್ಯಾನ. ಇದು ಹಿಂದೂ ಮುಸಲ್ಮಾನ್ ಜಗಳ ಮಾಡ್ಲಾಕ ಇದು ಡೈವರ್ಟ್ ಇಲ್ರಿ. ಅವ ಹಿಡಿದು ಅವ್ನು ಕರೀರಿ ನಮ್ಮ ಮುಂದೆ, ಅವ್ನ ಮುಂದಕ್ಕೆ ಹೇಳ್ತೀನಿ ನಾನು. ಅವ್ನು ಕರೆ ವಿಷಯ ಬೇರೆ ಅಷ್ಟೇ ಮಾತಾಡ್ಬೇಕು. ಇದು ನೋಡ್ರಿ, ಇದು ದರ್ಗಾಕ್ಕೆ ಹಿಂದೂ ಮುಸಲ್ಮಾನ್ ಕೂಡಿ ನಡ್ಕೊತಾರೆ. ಇಲ್ಲಿ ಯಾವುದು ಈ ಏರಿಯಾನಾಗ ಬಂದರೆ ಹಿಂದೂಗಳು ಅದಾವ, ಇಲ್ಲಿ ಆಧಾರ್ ಕಾರ್ಡ್ ಐತಿ. ಒಬ್ಬರೇ ಯಾವಾಗ ನಿಮ್ಮ ಕಾರ್ಪೊರೇಷನ್ ಬಂದು ದರ್ಗಾದ ಬಗ್ಗೆ ಏನಾರ ಒಂದು ಅರ್ಜಿ ಕೊಟ್ಟಾರ ಹೇಳ್ರಿ, ನಿಮ್ಮನ್ನು ನಾವು DC ಅವ್ರು ಕೊಡ್ತೀವಿ, ನಿಮ್ಮನ್ನು ಕೊಡ್ತೀವಿ. ಈಗ ನಮಗೇನಿದೆ ಒಂದು ಆ ಟೈಮಲ್ಲಿ ನಮಗೆ ಇಶ್ಯೂ ಬಂದರೆ ತಕ್ಕೊಳ್ಳಿ ಅಂತ ನಾನು ಹೇಳಿದೆ. ಆಯ್ತು, ನಮ್ಗೆ ಇಷ್ಟು ಯಾರು ಮಾಡ್ಯಾರ ಅಂತ ಹೇಳಿ ದಯವಿಟ್ಟು ಅದನ್ನು ಇಲ್ಲ ಹೇಳ್ಬೇಕು ಸಾಹೇಬ್ರ. ಯಾಕಂದ್ರೆ ನಮ್ದು ಅಧಿಕಾರ ಇದೆ. ಈಗ ನಮ್ಮ ಮಂದ್ಯಾಗ ನಮ್ಗೆ ಯಾರು ಹೇಳೋಣ ಇದು ನಮ್ಗೆ ಗೊತ್ತಾಗಬೇಕು. ಒಂದು ಈಗ ನಾವು ದರ್ಗಾಕ್ಕೆ ನೀವು ಬರ್ರಿ, ಸೀದಾ ಮಾರ್ಕಿಂಗ್ ಮಾಡ್ರಿ. ಇದು ಇಲ್ಲಿ ಇದು ಐತಿ, ಅದು ಶಿಕಾರ್ಖಾನೆ ಇದಕ್ಕೆ ಲೈನ್ ಹೋಗಿತ್ತು ನೀರಿಂದ. ನೀವು ಇವತ್ತು ಮಾರ್ಕ್ ಮಾಡ್ಕೊಡ್ರಿ, ನಾವು ಇವತ್ತು ಮಾಡ್ಕೊಂಡು ಬಿಡ್ರಿ, ನೀವು ಕರೆಕ್ಟ್ ಕೊಡ್ರಿ ನಾಳೆ. ಅದು ಇದ್ರಲ್ಲಿ ಏನಾದ್ರು ತೊಂದರೆ ಆಗುತ್ತೆ ನಮ್ಮ ಕಡೆ. ಇಲ್ಲ ಇಲ್ಲಿ ಇದ್ರಲ್ಲೇ ಏನೋ ಟ್ರಾಫಿಕ್ ತೊಂದರೆ ಐತಿ, ಡಿಪಾರ್ಟ್ಮೆಂಟ್ದವ್ರಿಗೆ ಕೇಳ್ರಿ. ನಾವು ನಿಮಗೆ ಎಲ್ಲರೂ ಆಂತರಿಕ ಸಮಸ್ಯೆ ಹೇಳಲಿಕ್ಕಾಗಲ್ಲ. ತಾವು ಮೊನ್ನೆ ನೀವು ಹೇಳಿದ್ರಿ ನಾವು ತೆಗಿಲಿಕ್ಕೆ ಬರ್ತಾ ನಾವು ತಪ್ಪು ಇಲ್ಲ, ನಾವು ಇದ್ರದ್ದು ಕಮಾನ್ ತೆಗಿತಿದ್ದೇನ, ಇಲ್ಲಿ ಕಡೆಗೆ ಮಂಟಪ ಕಮಾನ್ ಹಾಕಿದ್ವಿ, ಅದು ನಾವು 2-3 ದಿವಸದಲ್ಲಿ ತೆಗ್ತೀವಿ. ಇಲ್ಲ ನಾ ಏನೂ ಇಲ್ಲ ಟೀಕ್ ಮಾಡಲ್ಲ. ಇದು ನಾವು ಇದು ಹೆಂಗೆ ಮಾಡ್ತೀವಿ ರೀ ನಾವು ಇದು ಇಲ್ಲ ನಾವು ಇಲ್ಲಿ ಹಿಂದೆ ದರ್ಬಾರ್ ಶೆಡ್ಯೂಲ್ ಜಾಗ ಐತಿ, ನಾವು ಮಾಡ್ತೀವಿ. ನೀವು ಮಾರ್ಕ್ ಮಾಡ್ರಿ, ನೀವು ಮಾರ್ಕ್ ಮಾಡಿ ಇಲ್ಲ ಪೋಲ್ಸ್ ನಾವು ಆ ಕಡೆ ಶಿಫ್ಟ್ ಮಾಡ್ಕೊತೀವಿ. ಈಗ ನಿಮ್ಮ ಕಾರ್ಪೊರೇಷನ್ ಜಾಗ ಬಿಡ್ತೀವಿ, ಅವ್ರದ್ದು ಈಗ ನಮ್ಗೆ ದರ್ಬಾರ್ ಶೆಡ್ಜಿಗೆ ನೀನೇ ಕರ್ದಿದ್ದೀವಿ. ಅವ್ರು ಬಂದು ನಾವು ಪರ್ಮಿಷನ್ ಕೊಟ್ಟಾಗ ನನ್ನ ಜಾಗನಾಗ ನೀವು ಕಟ್ಕೋರಿ, ನಮ್ದು ಏನು ನಾವು ಹೇಳಿದ್ವಿ ನಮ್ಮ ಕಮಾನ್ ಆಗೋದೈತಿ, ನಮ್ಮ ಕಮಾನ್ ಆದ್ಮೇಲೆ ನಾವು ತೆಗೆದು ಆಯ್ತು ನೀವು ಮಾಡ್ಕೋರಿ ಕೇಳ್ಯಾರ ನಮ್ಮ ದರ್ಬಾರ್ ಶೆಡ್. ನೀವು ದರ್ಬಾರ್ ಶೆಡ್ಜಿ ಅವರು ಕೊಡ್ಬೋದು, ಈಗ ಕೇಳ್ಬೋದು. ಗೊತ್ತಿಲ್ಲ ಮಾಲಕರು ಹೇಳಿವಿ, ಅವರು ಹೇಳ್ಯಾರ ಮಾಡ್ಕೋರಿ. ನಾವು ಪ್ರೈವೇಟ್ ಹಾಕೋತೀವಿ. ನಮ್ಗೆ
ಇಲ್ಲ ಧಾಕೆ ಮಾಡಾಕತ್ತೀರಿ ಈಗ ಜಾತಿ ವಜಿ ಎದಕ್ ಮಾಡಾಕತ್ತೀರಿ ನಮ್ ಕೂಡ ಈಗ ಮುಸಲ್ಮಾನ ದರ್ಗಾ ಐತಿ ಹೇಳಿ ಮಾಡಾಕತ್ತಾರವ ಈಗ ಮತ್ತೆ ಯಾರು ಕೊಟ್ಟಾರ ಹೇಳ್ರಿ ಅರ್ಜಿ ಒಂದು ನನ್ನ ಹಿಂದೂ ಬಾಂಧವ್ರು ಯಾರ್ಯಾರು ಕೊಟ್ಟಾರ ಅರ್ಜಿ ನಿಮ್ಗೆ ಐತಿ ತೆಗಿ ಅಂತ ಹೇಳಿ ಹೇಳ್ರಿ ನೀವು ಈಗ ಒಂದು ಅರ್ಜಿ ಇಲ್ಲಿ ಮೀಡಿಯಾ ಮುಂದೆ ಕೇಳತ್ತೀನಿ ನಿಮ್ನ ಯಾರು ಹೇಳ್ಯಾರ ಹೇಳ್ರಿ ನಾವು ಅವ್ರಿಗೆ ನೋಡ್ರಿ ಈಗ ನಮ್ಗೆ ಏನೋ ಇಶ್ಯೂಸ್ ಇದ್ದಾಗ ನಾವು ಅದನ್ನ ಇರುತ್ತೆ ಅದಕ್ಕೆ ಬರೀ ಯಾರು ಹೇಳ್ಯಾರ ನಿಮ್ಗೆ ಪೊಲಿಟಿಕಲ್ ಪ್ರೆಷರ್ ಐತಿ ಏನ್ರಿ ಏನಾರೇ ಹೇಳ್ರಿ ನಾವು ಬೆಟ್ಟ ಹಾಕಿವಿ ನಮ್ದು ಏನು ಅಫೀಸ್ ಭಾಳ ಹಾಕೋದು ನಾವು ಇಲ್ಲ ನಾವು ಒಡಕ್ಕೆ ಶಿಫ್ಟ್ ಮಾಡ್ಕೊ ತೆಗಿಯಂಗಿಲ್ರಿ ನಾವು ಇದು ನಮ್ದು ಆಸ್ತಾ ಐತಿ ನಮಗೆ ತೆಗಿಯಾಕ ನೀವು ಒತ್ತಾಯ ಮಾಡಬೇಡ್ರಿ ನಮ್ಮ ದರ್ಗಾದ ಆಸ್ತಾ ಇದೆ ನಮ್ ಎಲ್ಲರೂ ಹಿಂದೂ ಮುಸಲ್ಮಾನ್ ಎಲ್ಲರೂ ಕೂಡಿ ಮಾಡ್ತೀವಿ ನಾವು ತೆಗಿಯಂಗಿಲ್ಲ ನಾವು ಶಿಫ್ಟ್ ಮಾಡಕ್ಕೆ ಹೇಳತ್ತೀರಿ ನಿಮ್ಮ ಮಾತು ನಾವು ನಿಮ್ಮ ಮಾತು ಶಿಫ್ಟ್ ಮಾಡ್ಕೋತೀವಿ ಒಂದಿನ ಸಾಯಂಕಾಲ ಜಾತ್ರೆ ಇದೆ ಇಲ್ಲ ನೀವು ನನಗೆ ಫೋನ್ ಮಾಡಿದ್ರಿ ನಾ ಇಲ್ಲಿ ಕಡೆಗೆ ಕಮಾನ್ ಇತ್ತು ನಾನು ಇಮಿಡಿಯೇಟ್ ಆಗಿ ತೆಗೆದೆ ಮಾತು ಕೇಳ್ರ ಅವ್ರು ಬಾಬಾರ್ ಏನಾಗತ್ತಾರೆ ಜಾಗ ಬೇಕು ಆಸ್ವಾದ ಮಾಡ್ಕೊಡ್ರಿ ಯಾವ್ದು ಲೀನಿಯಂಟ್ ದಟ್ ಫಾರ್ ದಟ್ ರೀಸನ್ ಆಯ್ತು ನಾವು ಸಾಯಂಕಾಲ ಈವ್ನಿಂಗ್ ಬಂದಾಗ 6 ಗಂಟೆಗೆ ಹೇಳಿದೀವಿ ಅವರು ನಮ್ಗೆ ಆಯ್ತು ನಮ್ಗೆ ನಮ್ಮ ವಾರ್ಡ್ ಮೆಂಬರ್ ಬಂದು ಆಗಿರ್ಬೋದು ನಮ್ಗೆ ವಾರ್ಡ್ ಮೆಂಬರ್ ಬಂದು ಹೇಳಿದ್ರ ಮುಂಜಾನೆ ಮೇಯರ್ ಬರ್ಲಾಕತ್ತಾರ ನೀವು ಬರ್ತೀರಿ ಅವಾಗ ಬಂದು ನಾವು ನಿಂತು ನಿಮ್ದು ಎಲ್ಲ ಶಿಫ್ಟ್ ಮಾಡ್ಕೊಡ್ತೀವಿ ನೀವು ನಮ್ಮ ವಾರ್ಡ್ ಮೆಂಬರ್ ಕರೀರಿ ಅವರೇ ಬಂದು ಹೇಳೋಣ ನೋಡ್ರಿ ಇದಕ್ಕ ನಾವು ಈಗ ಜನಪ್ರತಿನಿಧಿಗಳು ನಾವು ಇಲಾಖೆ ನಾವು ತರ್ಲಿಕ್ಕಾಗಲ್ಲ ನಮ್ಮ ಕೆಲಸ ಆಯ್ತು ನಾವು ನಿಮ್ಗೆ ಏನ್ ಸಹಕಾರ ಮಾಡ್ತೀವಿ ನಾವು ಪ್ರೈವೇಟ್ ಇದ್ರೊಳಗೆ ನಾವು ಈಗ ಸದ್ಯ ಶಿಫ್ಟ್ ಮಾಡ್ಕೊತೀವಿ ಲೇಬರ್ ತರಿಸಿ ನಾವು ಇಷ್ಟು 3 ದಿವಸ ಕೊಟ್ಟಿರಲ್ಲ ಬೇಡ್ರಿ ನಾವು ಈಗ ನಾವು ತಕೊಂಡಂಗಿಲ್ರಿ ಬರೀ ನಾವು ಶಿಫ್ಟ್ ಮಾಡ್ಕೋತೀವಿ ನಿಮ್ ಕಾರ್ಪೊರೇಷನ್ ಜಾಗ ಬಿಟ್ಟು ಪ್ರೈವೇಟ್ ಜಾಗ ಹಂಗ ಹೇಳ್ಬೇಡ್ರಿ ಸಾಹೇಬ್ರ ನೀವು ಒಂದ್ ಕಡೆ ಮಾಡಬಾರ್ದು ಇದು ರಾಂಗ್ ಐತಿ ನೀವು ಕಾಸ್ಟೇಜ್ ಮಾಡಕ್ ಹೋಗ್ಬೇಡ್ರಿ ಹೌದು ನೀವು ಕಾಸ್ಟೇಜ್ ಮಾಡತ್ತೀರಿ ಎಲ್ಲಿ ನಿಮ್ಗೆ ಎಲ್ಲಿ ಏನ್ ತೊಂದರೆ ಐತಿ ನಿಮ್ಗೆ ನಾವು ಟ್ರಕ್ ಬಸ್ ಎಲ್ಲಿ ತೊಂದರೆ ಹಾಕಲ್ಲ ನಮ್ಗೆ ನೀವು ಅದು ಹೇಳ್ಬೇಡ್ರಿ ನೀವು ಇಲ್ಲಿ ಬಿಜಾಪುರ್ನಾಗ ಎಷ್ಟು ಇಲ್ಲಿಗಲ್ ಕಮಾನ್ ಕಟ್ತೀರಿ ನೀವು ನಮ್ಗೇನ್ ಗೊತ್ತಿಲ್ಲ ಇಲ್ಲ ನಾವು ತಕೊಂಡಂಗಿಲ್ಲ ಇಲ್ಲ ನೀವು ತೆಗಿರಕ್ ಹೋಗಿ ಎಲ್ಲರೂ ಇಲ್ಲೇ ಇರ್ರಿ ಇದು ಹಿಂದೂ ತಗೊಂಡ್ಬರಿ ಏನೇನೈತಿ ಏನೈತಿ ಮಾಡೋಣ ಅಂತ ಏನೈತಿ ಮಾಡೋಣ ಅಂತ ಎಲ್ಲ ನಾವು ಕಂಬ ನಾವು ಶಿಫ್ಟ್ ಮಾಡ್ಕೊಡ್ತೀವಿ ನಮ್ಮ ಪ್ರೈವೇಟ್ ಲ್ಯಾಂಡ್ನಾಗ ನಮ್ಗೆ ಅದಕ್ಕೆ ಅವಕಾಶ ಕೊಡಕತ್ತಿಲ್ಲ ಅವರು ಎಷ್ಟು ಜಾತಿವಾದಿ ಮಾಡಬಾರ್ದು ನೀವು ನಮಗೆ ನಿನ್ನೆ ನಮ್ಮ ಜಾತಿ ಮ್ಯಾಗ ಬೈದೋಗ ನಾವು ಈ ಹಳ್ಳಿ ನಮ್ ಜಾತಿ ಮ್ಯಾಗ ಬೈದನ್ರಿ ನಾವು ರಂಜಾನ್ ತಿಂಗಳಾಗ ನಾವು ಬರೀ ಪ್ರೇಯರ್ ಮಾಡ್ತೀವಿ ಇದೇ ಮಾಡ್ಬೇಕು ನಾವು ರೋಜಾ ಇವ್ರಿಗೆ ಕಂಬಕ್ ಪ್ರಾಬ್ಲಮ್ ಅದ ಏನ್ ಜೇಲಾಕ್ ಪ್ರಾಬ್ಲಮ್ ಅದ ಅಲ್ರಿ ರಸ್ತೆ ಮೇಲೆ ಹಾಕೊಂಡಿದ್ರೆ ರಸ್ತೆ ಮ್ಯಾಗ ಏನದ ಕಂಬ ಅದ ಜಲ ಅದ ಕಂಬ ಹಾಕೊಂಡ್ರೆ ತಪ್ಪ ಅಂತ ಹೇಳಿದ್ವಿ ಈ ಕಂಬ ಪ್ರೈವೇಟ್ ಜಾಗದಾಗ ಹಾಕುತ್ತೇನೆ ಮಾತು ಮುಗಿತಲ್ರಿ ಮತ್ತೆ ತಗೋಬೇಕಾದ್ರೆ ಅದ್ರಿ ಸ್ವಲ್ಪ ಮ್ಯಾಕ್ ಕಟ್ತೀವ್ರಿ ಯಾಕಂದ್ರೆ ಹಬ್ಬ ನಾವು ಇನ್ನೂ ಮಟ್ಟ ತೆಗ್ದೇವ್ರಿ ನಾವು ಯಾವಾಗಿನ ದರ್ಗಾ ಇದು ಜಾತ್ರೆ ಐತಿ ನಾವು ಅವಾಗಿನ ಕಟ್ತೀವಿ ನೀವು ಇನ್ನೂ ಮಟ್ಟ ಯಾಕೆ ಬಂದು ನಮ್ಗೆ ಕೇಳಿಲ್ಲ ಇವತ್ತೇ ಯಾಕೆ ಕಟ್ತಾ ಇದೀರಿ ನೀವು ಇದಕ್ಕೆ ಮುಂಚೆ ಲಾಸ್ಟ್ ಇಯರ್ ಬರ್ಬೇಕು ಲಾಸ್ಟ್ ಇಯರ್ ಬರ್ಬೇಕು ಯಾರ್ಯಾರು ಬಂದು ನಾವು ಅವ್ರು ಯಾವಾಗ 2010 ಜಾತ್ರೆ ಅವರೇ ಮಾಡಂತಾರ ಕೇಳ್ರಿ ಒಂದು ದಿವಸ ನಾವು ತಪ್ಪೇನಿಲ್ಲ ಬರಬ್ಬರಿ ನಾವು ಬರ್ತೀವಿ ಕಟ್ತೀವಿ ಎಲ್ಲಿದ್ರಿ ಇವ್ರ ಎಸ್ಪಿ ಬರ್ರಿ ನೀವು ಯಾವಾಗಿಂದ ನಾವು ಇದು ಕಟ್ತೀವಿ ಸ್ವಲ್ಪ ಹೇಳ್ರಿ ನೀವು ನಿಮ್ಗೆ ಏನಲ್ಲ ಹೊಸದಾಗಿ ಮಾಡಿವಿ ನಾವು ಈ ವರ್ಷ ಹೊಸದಾಗಿ ಮಾಡಿವಿ ನೋಡ್ರಿ ಏನ್ ಇಶ್ಯೂ ಏನೈತ್ರಿ ಇವ್ ನೀವು ಹೇಳಕ್ ಕೂತಾರಲ್ಲ ಯಾರು ಹೇಳ್ತೀರಿ ಆಮೇಲೆ ಕೂತ್ರಿ ಸಾಬ ಆಯ್ತು ನಾವು ತಕ್ಕೋದೇವ ನಾವು ನಮ್ಮ ಪ್ರೈವೇಟ್ ಲ್ಯಾಂಡ್ ನಾಗ ನಾವು ಈಗ ಸದ್ಯ ಸರ್ವೆ ಮಾಡ್ರಿ ಈಗ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ನಾವು ಅದ್ರೊಳಗೆ ಮಾಡ್ಬೇಕಿತ್ತು ಅವ್ರು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಹಾಕುದ್ರ ಹೇಳಾಕ್ತಾರೆ ಈಗ ಅಷ್ಟ್ರೊಳಗೆ ನಾವು ನೀವು ಸರ್ವೆ ಮಾಡ್ರಿ ಆಮೇಲೆ ತೆಗಿತೀವಿ ನೀವು ಈಗ ಸದ್ಯಕ್ಕೆ ನಮ್ಮ ಮೇಲೆ ದಬ್ಬಾಳಿಗೆ ಮಾಡ್ಬೇಡ್ರಿ ಇಲ್ಲ ಇಲ್ಲ ನೀವು ಮತ್ತೆ ಸರ್ವೆ ಮಾಡಿದ್ರಿ ಇವತ್ತು ನೀವು ಸರ್ವೆ ಇವತ್ತೇ ಮಾಡಿದ್ರಿ ಆಯ್ತು ಯಾವ್ದು ನಾವು ಪರ್ಮನೆಂಟ್ ಇತ್ತು ನಮ್ದು ಅವ್ರು ಹಾಫ್ ನಾಲೇಜ್ ಅವ್ರು ಅದಾರ ನಿಮ್ಗೆ ಹೇಳ್ಯಾರ ನೀವು ಒಂದೇ ಕಡೆ ಒಂದ್ ಸೈಡ್ ಕೇಳಬಾರ್ದು ಎರಡೂ ಕಡೆ ಕೇಳ್ಬೇಕು ತಾವು ಎರಡೂ ಕಡೆ ಪಕ್ಷ ಕೇಳಿ ನೀವು ನಿಮ್ಗೆ ಇದು ತೆಗಿಲಕ್ಕೆ ನಾವು ಎಂಕ್ರೋಚ್ಮೆಂಟ್ ಕೊಟ್ಟಿವಿ ಅದನ್ನು ಸರ್ವೆ ಇದು ಮಾಡಿಸ್ಬಿಡ್ರಿ ಈಗ ಮಾಡಿ ನಾವು ಈಗ ಮಾಡಿದ್ರಿ ಅವಾಗ 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 ಇಲ್ಲ ನಾವು ಸರ್ವೆ ಮಾಡಿದ್ಮೇಲೆ ಕಂಬ ತಕ್ಕೋತೀವಿ ನಮ್ಮ ಈಗ ಕಾರ್ಪೊರೇಷನ್ ಜಾಗನಾಗಿದ್ದು ನಾವು ತಪ್ಪು ಮಾಡಾಕತ್ತಾರ ಅದನ್ನು ಗೊತ್ತದ ನಮ್ಗೇನು ಗೊತ್ತಿಲ್ಲ ನಿಮ್ಗೆ ಯಾರ್ದು ಪ್ರೆಷರ್ ಅದ ಅದನ್ನು ಗೊತ್ತದ ಅದೊಂದು ಆಸ್ಪತ್ರೆ ಮಾಡ್ಕೊಡ್ರಿ ಸುಮ್ಮನೆ ಬೆಳೆಸಲಿಕ್ಕೆ ಯಾವುದೇ ಉಪಯೋಗ ಇಲ್ಲ ಅವ್ರ ಪ್ರೈವೇಟ್ ಲ್ಯಾಂಡ್
ಯಾರಿಗಾರ ಕರೆಸಿ ಬಿಡ್ರಿ, ಈಗ ಮಾಡಿಸ್ಬಿಡ್ರಿ ಸರ್ವೆ ಸರ್. ಮಾಡಿಬಿಡ್ರಿ. ಪ್ರೈವೇಟ್ನಲ್ಲಿ ಆಗೋದು ಆ ಕಡೆ ಅಡ್ಡ ಕಟ್ಟಾಗೋಗುತ್ತಾ ಎಲ್ಲಿ ಕಟ್ಟಾಕತ್ತೀರಿ ಹೇಳ್ತಾರೆ ನಮ್ಗೆ. ಹೇಳ್ರಿ. ಅದನ್ನ ಕಟ್ಟಾಕಾಗಲ್ಲ. ನೀವು ಪ್ರೈವೇಟ್ ಏನು ಹಾಕಿದ್ರೆ ಹಾಕೋದು ನಮ್ದು ನಮ್ದಿಲ್ಲ. ಒಂದ್ಸತಿ ಆದ್ರೂ ಕಟ್ಟೋದು ಈಗ ಈಗ ನೀವು ಸರ್ವೆ ಮಾಡ್ರಿ ಸರ್ವೆನಾಗ ಇದು ಅಂದ್ರೆ ನಾವು ತಗೊಳ್ತೀವಿ. ನಾವು ಬಂದು ತೆಗೆದು ನಿಮ್ಗೆ ಮತ್ತೆ ನೀವು ತೆಗಿಬೇಡ್ರಿ ನಮ್ಗೆ ಬಂದ ಬರೋ ಮಾಡಿಲ್ಲ. ಆಗ್ತಾ ಇದೆ ದರ್ಗಾದ ನೀವು ತೆಗಿಬೇಕಂದ್ರೆ ನಮ್ಗೆ ಒತ್ತಾಯ ಮಾಡ್ತಿದ್ರೆ ಹೇಳ್ರಿ ಮಾಡ್ರಿ. ನಾವು ಅದ್ರ ಬಗ್ಗೆ ನಮ್ಗೊಂದು ನೋಟಿಸ್ ಕೊಡ್ರಿ. ನೋಟಿಸ್ ಏನು ಕೊಡ್ಬೇಕು? ಇದು ತೆಗಿಯಾಕ ನೋಟಿಸ್ ಕೊಡ್ಬೇಡ್ರಿ. ಯಾರಾಗ ಸಾರ್ವಜನಿಕ ನಾ ಎಲ್ಲರಿಗೂ ಸೈ ತಗೊಂಡು ಎಲ್ಲ ಕಡೆ ತೆಗಿತೀರಿ. ಎಲ್ಲಿ ಒಂದು ತೋರಿಸ್ರಿ ಒಂದು ತೋರಿಸ್ರಿ. ಇಲ್ಲ ಅದು ಕಡಿಗಿಲೆ ಮಾಡ್ತಾರ ತೆಗಿತಾರೆ. ನಮ್ದು ವರ್ಷಕ್ಕೆ ನಾವು ಕಟ್ತೀವಿ, ನಾವು ತೆಗಿಯಾರಿ. ಇಲ್ಲ ಇಲ್ಲ ಪ್ರತಿಯೊಂದು ಯಾಕೆ ಹೇಳಿ ನೀವು ಸಾರ್ವಜನಿಕ ಹೇಳ್ಬೇಕು. ನೀವು ಇಲ್ಲ ಎಲ್ಲಿ ಸತ್ತೀರಿ ನೀವು ಎಲ್ಲ ಇಲ್ಲಿಗಲ್ ಕಮೆಂಟ್ ಕೊಡೋದು ನಮ್ಗೆ ಗೊತ್ತು ಬಿಡ್ರಿ. ಅಲ್ಲಿ ನಿಮ್ ಕಾರ್ಪೊರೇಷನ್ ಏನೇನ್ ನಾವು ಹಬ್ಬ ಅಂದ್ರೆ ಏನ ನಮ್ ದರ್ಗಾದ ಜಾತ್ರೆ ನಾವು ಪೈಪ್ ನೀವು ತೆಗಿಯಕ್ ಸಾಧ್ಯನೇ ಇಲ್ಲ. ನೀವು ಹೇಳತ್ತಿಲ್ಲ. ನನ್ನ ಪೇಷನ್ಸ್ ನೀವು ಇದು ಮಾಡ್ಬೇಡ್ರಿ ಪ್ಲೀಸ್. ನಾ ಇಲ್ಲಿ ಬಿಜಾಪುರ್ನಾಗ ನಾ ಏನ್ ಮಾಡೋದಕ್ಕೆ ಮಾಡ್ತೀನಿ. ಅದು ಮಾಡ್ಲಕ್ ಹೋಗ್ಬೇಡ್ರಿ ನೀವು. ದಯವಿಟ್ಟು ಕೈ ಮುಗಿ ಹೇಳಾಡ್ತೀನಿ. ನಿಮ್ಗೆ ಪೈಪ್ ಬೇಕಲ್ಲ, ನಾ ಪೈಪ್ ಶಿಫ್ಟ್ ಮಾಡ್ಕೋತೀವಿ. ನಿಮ್ ಕಾರ್ಪೊರೇಷನ್ ಮಾಡ್ಕೊಡಿ ಸರ್. ತೊಂದರೆ ಬಗೆಹರಿಸ್ತೈತಿ. ಜಾತ್ರೆ ಹಬ್ಬ ಇರೋದು ಏನು ಬೆರಳು ಇದು ತೆಗೆದು ಇದನ್ನ ಸರ್ ನಾವು ಇದು ನೋಡ್ರಿ ಆಯ್ತು. ಇಲ್ಲ ನಾವು 8 ದಿವಸ ಕಟ್ಟಾಕ್ತಿವಿ. ಇವತ್ತು ದಿವಸ ಕಾರ್ಪೊರೇಷನ್ ಬಂದಿಲ್ಲ. ಇವತ್ತು ಯಾಕೆ ಬಂದಿರಿ ನೀವು? ನೀವು ಯಾಕೆ ಪುಸ್ತಕ ಹೋಗ್ಬೇಕಿರಲಿ? ಯಾರು ಕಂಬಕ್ಕಿವಿ? ಯಾರು ಹೇಳ್ತಾರ ಹೊಸ ಕಂಬಕ್ಕಿವಿ? ಯಾರು ಹೇಳ್ತಾರ ಹೇಳ್ರಿ. ಏನ್ರಿ ಸಾಹೇಬ್ರ ಯಾರು ಹೇಳ್ತಾರ? ನಿಮ್ಗೆ ತಪ್ಪೈತಿ. ಯಾವಾಗಿಂದ ಕಟ್ಟಾಕತ್ತೀವಿ ನಾವು? ನಾವೇ ಕಟ್ತೀವಿ. ಇಲ್ಲ ನಾವೇನ್ ತಕ್ಕೊಳಂಗಿಲ್ಲ. ನೀವು ದಬಾಡಿಗೆ ಮಾಡಾಕತ್ತೀರಿ ನಮ್ಮ ಮ್ಯಾಗ. ಸರ್ ಬೈಟ್ ತಗೋರಿ. ಎಲ್ಲೆಲ್ಲ ಕಾಯಿ ಅದ್ರ ಬಗ್ಗೆ ಏನು ಕ್ರಮ ಆಗಿದೆ? ಒಂದು ಈ ಆಸಿಫೆ ದರ್ಗಾ ಸಂಬಂಧಪಟ್ಟಂಗೆ ಇಲ್ಲಿ ಏನು ಪ್ರತಿ ವರ್ಷ ಅವ್ರು ಜಾತ್ರೆ ಮಾಡ್ತಾರೆ. ಆ ಟೈಮಲ್ಲಿ ಅವ್ರೇನೋ ಪ್ರತಿ ವರ್ಷ ಅದೇನೋ ಜೇಲ ಅಂತ ಕಟ್ತಾರೆ. ಬಟ್ ಈ ಸತಿನ ಹೊಸದಾಗಿ ಕಂಬ ಆಗ್ತದೆ. ಆ ಥರ ಹಾಕ್ಬಾರ್ದು ಅಂತಕೊಂಡು ಕೆಲವೊಂದು ನಮ್ಗೆ ಬಂದಿದ್ರಿಂದ ಏನು ಕಾನೂನು ಪುಟಗಳು ಆಗ್ತಾವ ಅಂತಕೊಂಡು ಅವ್ರು ಇವಾಗ ನಾವು ಒಂದು ಬಂದ್ ಮಾಡ್ಸಕ್ಕೆ ಬಂದ್ವಿ. ಆ ಟೈಮಲ್ಲಿ ಅವರು ಇಲ್ಲ ದರ್ಗಾ ಜಾತ್ರೆ ಇದೆ, ಜಾತ್ರೆ ಟೈಮಲ್ಲಿ ನಾವು ಭಾವನಾತ್ಮಕ ಧಕ್ಕೆ ಆಗುತ್ತೆ. ಆ ಥರ ನಾವು ಮುಗಿದ ಮೇಲೆ ತಗೋತೀವಿ ಅಂತ ಹೇಳಿದ್ರು. ಮುಗಿದ ಮೇಲೆ ಸುಮಾರು ನಮ್ಮ 2-3 ದಿನದಿಂದ ನಮ್ಮ ಅಫೀಸರ್ಸ್ ಬಂದು ಅವ್ರು ಹೇಳಿದ್ದಾರೆ ತಗೊಳ್ಳಿ ಅಂತಕೊಂಡು. ಅವ್ರು ತಗೊಂಡಿಲ್ಲ. ಅದಕ್ಕಾಗಿ ನಾವು ಕಾರ್ಪೊರೇಷನ್ ತೆಗಿಲಿಕ್ಕೆ ಬಂದಿದ್ವಿ. ಅವರು ನಾವು ಪ್ರೈವೇಟ್ ಜಾಗದಲ್ಲಿ ಹಾಕೋದು ಅಂತ ಹೇಳ್ತಾರೆ. ಬಟ್ ನಾವು ಕಂಪ್ಲೀಟ್ ರೋಡ್ ಸರ್ವೆ ಮಾಡಬೇಕಾಗುತ್ತೆ. ಸರ್ವೆ ಮಾಡಿದ್ಮೇಲೆ ಅವ್ರು ಪ್ರೈವೇಟ್ ಜಾಗ ಯಾವುದು ಸರ್ಕಾರ ಜಾಗ ಯಾವುದು ಗೊತ್ತಾಗುತ್ತೆ. ಅಲ್ಲಿ ತಗೊಳ್ಳಿಕ್ಕೆ ಅಂತ ಹೇಳಿದ್ವಿ. ಮತ್ತು ಅವ್ರು ತಗೊಳ್ಳಿಕ್ಕೆ ಆಮೇಲೆ ನಾವು ಕಾರ್ಪೊರೇಷನ್ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ. ಇಲ್ಲ ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಯಾವ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಇಲ್ಲ, ಸಾರ್ವಜನಿಕ ತೊಂದರೆ ಅಂತಲ್ಲ. ಯಾವುದೇ ಇರ್ಬೋದು, ಯಾವುದೇ ಜಾತ್ರೆ ಇರ್ಬೋದು, ತಾವು ನೋಡಿರ್ಬೋದು, ಯಾವುದೇ ಅಕಸ್ಮಾತ್ ಮರಣ ಇರ್ಬೋದು, ಅವ್ರ ಬ್ಯಾನರ್ಸ್ ಇರ್ಬೋದು, ಬಂಟಿಂಗ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಅವ್ರ ಪ್ರೋಗ್ರಾಮ್ಸ್ ಮುಗಿದ್ಮೇಲೆ ಅವ್ರು ತಗೋಬೇಕು. ಇಲ್ಲ ಕಡೆ ಅಕಸ್ಮಾತ್ ತೆಗಿಲಿಕ್ಕೆ ನಾವು ಕಾರ್ಪೊರೇಷನ್ ತೆಗಿತಾ ತಮಗೆ ಓದಿದೆ. ಸಾಕಷ್ಟು ಬೇರೆ ಬೇರೆ ಸಮಾವೇಶಗಳಾಗ್ತವೆ, ತೆಗೆದಿದ್ದೀವಿ. ಇದು ಈ ದರ್ಗಾಕ್ಕೆ ಸಂಬಂಧಪಟ್ಟಂಗೆ 40 ದಿನಗಳವರೆಗೆ 40 ಡೇಸ್ ಒಂದು ಜಾತ್ರೆಗೆ ಸಂಬಂಧಪಟ್ಟ 40 ದಿನಗಳವರೆಗೆ ಈ ಜಾತ್ರೆಗೆ ಇದು ತುಂಬಾ ಫೇಮಸ್. 400 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಜಾತ್ರೆ. ಇಲ್ಲಿ ಭಕ್ತರು ಬರ್ತಾ ಇರ್ತಾರೆ. ಅವರ ಒಂದು ನಂಬಿಕೆಗೆ, ಅವರ ಒಂದು ಧಾರ್ಮಿಕ ಇದಕ್ಕೆ ಧಕ್ಕೆ ಆಗ್ತದೆ ಅಂತಕ್ಕಂಥ ವಿಚಾರವಾಗಿ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ಈ ವಿಷಯ ನಮಗೆ ಇದು ಗೊತ್ತಿರಲಿಲ್ಲ. ಬಟ್ ಅವ್ರು ಇವತ್ತು ಹೇಳ್ತಾರೆ. ಬಟ್ ಏನಂದ್ರೆ ನಮಗೆ ಅವ್ರು ಮೊನ್ನೆ ನಾವು ಹೇಳಿದಾಗ ನಾವು ತಕ್ಕೋತೀವಿ, ಜಾತ್ರೆ ಮುಗಿದ ತಕ್ಷಣ ನಾವು ಇಮಿಡಿಯೇಟ್ ತಕ್ಕೋತೀವಿ ಅಂತ ಅವ್ರು ಹೇಳಿದ್ದಾರೆ. ನಿನ್ನೆ ನಮ್ಮ ಅಧಿಕಾರಿಗಳು ಬಂದಾಗ ಸಹಿತ ಅವ್ರು ಏನಿದ್ದಾರೆ, ಸಾಯಂಕಾಲ 6 ಗಂಟೆ ಸಮಯ ಬಂದಾಗ ನಮ್ಮ ಪ್ರೇಯರ್ ಇದೆ, ರಂಜಾನ್ ಟೈಮಲ್ಲಿ ಪ್ರೇಯರ್ ಮುಗಿದ್ಮೇಲೆ ನಾವು ರಾತ್ರಿ 9 ಗಂಟೆ ನಂತರ ತಕ್ಕೋತೀವಿ ಹೇಳಿದ್ದಾರೆ. ಅದಕ್ಕೆ ತಗೊಂಡ್ಲೆ ಆ ಕಾರಣಕ್ಕೋಸ್ಕರ ನಾವು ಬಂದಿದ್ವಿ. ಮತ್ತೂ ಸಹಿತ ನಾವು ರಿಕ್ವೆಸ್ಟ್ ಮಾಡ್ತೀನಿ, ಈ ಥರ ಯಾವುದೇ ಒಂದು ಹಬ್ಬ ಇರ್ಬೋದು, ಪ್ಲಸ್ ಬೇರೆ ಅಕಸ್ಮಾತ್ ಯಾವುದೋ ಸಮಾವೇಶ ಇರ್ಬೋದು, ಅಂತ ಸಂದರ್ಭ ಸಹಿತ ನಾವು ಯಾವುದು ಪಕ್ಷಾತೀತವಾಗಿ ನಾವು ಕೆಲಸ ಮಾಡ್ಕೊತ ಬಂದಿದ್ವಿ. ಈಗಲೂ ಸಹಿತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಆಫೀಸರ್ ಬಂದು ಜಾತಿವಾದಿಯಿಂದ ಮಾತಾಡಿ ಅವ್ರಿಗೆ ಇಲ್ಲ ಇಲ್ಲಿ ಎಲ್ಲರೂ ಬಿಜಾಪುರ ಅಂತಂಬರಂಗಿದ್ದಾರೆ. ಆತರ ಯಾವುದಿಲ್ಲ. ಯಾಕೆ ಅವರು ಒಂದು ಪರ್ಟಿಕ್ಯುಲರ್ಲಿ ಒಂದು ಸಮುದಾಯದ ಕುರಿತಾಗಿ ಬಂದು ನೀವು ಮುಸಲ್ಮಾನರು ಹಿಂಗ್ ಮಾಡ್ತೀರಿ ಹಂಗ್ ಮಾಡ್ತೀರಿ ಅಂತ ಧಕ್ಕೆಯನ್ನ ತರ್ತಕ್ಕಂಥ ವಿಚಾರವಾಗಿ ಒಬ್ಬ ಅಧಿಕಾರಿ ಹಿಂಗೆ ಮಾತಾಡ್ತಾರೆ ಅಂತಕ್ಕಂಥ ಇಲ್ಲ. ಒಂದು ಅವ್ರು ಚರ್ಚೆ ಮಾಡಿ ಅವರು ಹೇಳಿದ್ದಾರೆ. ನಾನು ಸಹಿತ ಅವರನ್ನು ದೂರನ್ನು ಕುರಿಮುಖ ಮಾತಾಡಿ ಡಿಸ್ಕಸ್ ಮಾಡಿದ್ರು. ಈ ತರ ಆಗಿದೆ ಸರ್ ಅಂತಂದ್ರು. ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ. ಆತರ ಮಾತಾಡ್ಲಿಕ್ಕಿಲ್ಲ. ಅಕಸ್ಮಾತ್ ಏನಾದ್ರು ಅವ್ರು ಯಾವ ವಿಷಯಕ್ಕೆ ಆತರ ಆಗಿದೆಯೋ ಏನಾಗಿ ಗೊತ್ತಿಲ್ಲ. ಬಟ್ ಅವ್ರು ಮಾತಾಡಿದ್ರೆ ತಪ್ಪು, ಮಾತಾಡಬಾರ್ದು. ನನ್ನ ಪ್ರಕಾರ ಮಾತಾಡ್ಲಿಕ್ಕಿಲ್ಲ ಅವರು. ಯಾಕಂದ್ರೆ ನಮ್ಮ ಅಧಿಕಾರಿ ಹತ್ರ ಯಾರು ಆತರ ಇಲ್ಲ, ನಮ್ಮ ಅನುಪಸ್ಥಿತಿಲ್ಲ ಆತರ ನಮ್ಮಲ್ಲಿ ಯಾರು ಆತರ ಮಾತಾಡಲ್ಲ. ಬಟ್ ನೋಡ್ರಿ, ಈಗ ಒಂದು ನಮ್ಗೆ ಗೊತ್ತಿದೆ. ಈಗ ಅವ್ರು ಹೇಳಿದ್ರು ನಾವು ಜಾತ್ರೆ ಮುಗಿದ ತಕ್ಷಣ ತಕ್ಕೋತೀವಿ ಅಂತ ಹೇಳಿದ್ರು. ನಿನ್ನೆ ಬಂದ್ರು, ಪ್ರೇಯರ್ ಮುಗಿದ್ಮೇಲೆ ತಕ್ಕೋತೀವಿ ಅಂತ ಹೇಳಿದ್ರು. ಒಂದು ಮನುಷ್ಯ ಈಗಂದ್ರೆ ಸರ್ಕಾರ ಇಲಾಖೆ ಸಹಕಾರ ಮಾಡಬೇಕು ಅದ್ರಿ. ಯಾಕಂದ್ರೆ ನಾವು ಸಹಿತ ಅವ್ರಿಗೆ ಧಾರ್ಮಿಕವಾಗಿ ಅವ್ರು ಬಹಳ ಧಕ್ಕೆ ಬರಬಾರ್ದು ನಾವು ಇಲ್ಲಿವರೆಗೆ ಅವಕಾಶ ಕೊಟ್ಟಿದ್ವಿ. ಅವ್ರು ತಗೊಂಡು ತಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.
ಸಾರ್ವಜನಿಕ ತೊಂದರೆ ಇಲ್ಲ, ಬರೀ ಕಾರ್ಪೊರೇಷನ್ ತೊಂದರೆ ಇಲ್ಲ ಸರ್. ಇದರಲ್ಲಿ ಸಾರ್ವಜನಿಕ ತೊಂದರೆ ಆಗಂಗಿಲ್ಲ, ಬರೀ ಕಮಿಷನರ್ ಅವ್ರಿಗೆ ಮತ್ತೆ ಹಳ್ಳಿಯವ್ರಿಗೆ ಅಷ್ಟೇ ತೊಂದರೆ ಆಗತ್ತದ. ಹಾ ಮಾಡ್ರಿ ಮಾಡ್ರಿ ನಾವು ಮಾಡಿದ ಮೇಲೆ ನಾವು ತೆಗಿತೀವಿ. एक मिनट करो तो सबका फाड़ू ठहरो। आप है ಏನಿಲ್ಲ, ನಮ್ಮ ಜಾತಿ ಮಾಡಿ ದಬ್ಬಾಳಿಕೆ ಮಾಡತ್ತಾರ ಅವ್ರು. ಈಗ ನಾವು ಸರ್ವೆ ಮಾಡಿ अस्सलाम वालेकुम वरहमतुल्लाहि वबरकातुहू। आप लोग कल से इस हाशिमपुर दरगाह सर्कल में जो डेवलपमेंट हो रहे हैं आप लोगों के सामने मैं कल भी बता चुका हूँ। अभी कॉर्पोरेशन कमीशन आकर जो है हमारे ऊपर ज़बरदस्ती कर रहे हैं, दबाड़ी के कर रहे हैं कि ये जो हमें हर साल जो उर्स में हमें झेला लगाते हैं हमारे दरगाह की तरफ से, ये निकालो बल को। हमें उनको एक रिक्वेस्ट कर रहे हैं कि कौन ये निकालो बल को तुम ना एलिगेशन दिए, उनका नाम बोलो कर बोल रहे हैं। उन्होंने बोल रहे हैं मुझे एलिगेशन नहीं है, उन्होंने बोल रहे हैं मुझे पॉलिटिकल प्रेशर है। कौन सी पॉलिटिकल लीडर प्रेशर कर रहे हैं वो भी बोलने तैयार नहीं, या कांग्रेस के हैं या बीजेपी के हैं वो भी नहीं बोल रहे अपना। और कल से उन्होंने हमने तकलीफ दे रहे हैं, हमें रोज़दार लोग आए, अभी भी हम रोजे से हैं, धूप में हमें ठहर रहे हैं। ठहर कर सुबह मैंने 11 बजे आतूँ कर बोले थे, अभी तक ठहरे थे। हमें बोल रहे हैं कि अगर प्राइवेट जगह के अंदर हमें शिफ्ट कर लेते हैं, बोले तो नहीं शिफ्ट करना। और कल जो है इनका एक AW आता हल्ली बोल को, उन्हें हमारी ज़ात के पर गाली दे गया हमने। बोला कि तुम्हें मुसलमान लोग खाली एंकरेजमेंट करने को स्टेज पैदा हुई और रमज़ान के महीने का हमें गलत फ़ायदा उठा रहे हैं। तो फ़ायदा उठा को हमें ये कर रहे हैं कर बोल को हमारे सामने उन्होंने बोला। हमें बोले बाद कल रात को तुम्हारे 2-3 चैनल वाले भी आए थे, हमारे यूटी वाले यूसुफ भाई भी थे, देखो उन्होंने भी थे, FM वाले भी थे, आप उनसे पूछ सकते हैं। उन्हें गाड़ी में बैठ कर नट गया हमारी ज़ात के ऊपर गाली दिया उन्हें कि हमें लोग जो है कल ज़बरदस्ती एंकरेजमेंट कर कुछ हमारा वो चेक करके बोल को गया उन्हें। अब ये तो तुम देख सकते हैं कि एंकरेजमेंट तो क्या भी नहीं है। एक पाइप के वास्ते सार्वजनिक किसे तकलीफ पूरी करने का वो बोलने तैयार नहीं, सार्वजनिक कह कर बोल रहे हो, सार्वजनिक में कौन तकलीफ दे रहे हैं वो बोलने तैयार नहीं, पहली बात। और दूसरी बात कमिश्नर बोलते हैं, हमें बोले कि हमें प्राइवेट लैंड है हमारी बाजू, हमें वहाँ शिफ्ट कर रहे थे, वो तो शिफ्ट करने के वास्ते भी उन्होंने तैयार नहीं। अभी बोल रहे हैं सर्वे करा देंगे। हमें क्या बोले उनको, सर्वे कराओ, अगर वो सर्वे करने के बाद अगर हमें एंकरेजमेंट है बोलो तो हमें सरकारी को शिफ्ट कर लेते हैं प्राइवेट लैंड में। हमें एक मनवी दी उनको। अभी हमारे दरगाह की जो रोड देख रहे थे, पूरी रोड एंकरेजमेंट पे है, पूरी रोड। तुम्हें वहाँ जाकर दरगाह की क्रॉस को फिरेंगे तो तुम ना पूरा कारपोरेशन की जगह में कितने 20 फुट 30 फुट वो छोड़ रहे उन्होंने, क्योंकि उनको हुनावी करके उन्होंने करा। ये पोल उनके इसमें खटक रहा है, तो क्या पेड़ दुख रहा है कमिश्नर का और इनका माल नहीं। और हल्ली जो बोले हल्ली को और कमिश्नर को हमें सरकार को ये मनवी करते हैं, ऐसे जातवाद करने वाले कमिश्नर को होते या उनके असिस्टेंट को होते तुम्हें नहीं रखना, फौरन उनको सस्पेंड करके उनका तबादला करना। ये हमारी डिमांड है जिला डेढ़ी को। नहीं हमें अभी अगर नहीं करे तो हमें 1 घंटे के अंदर पूरा हमें चटाई डाल लेते हैं, मंडवा डालते हैं, टेंट मारते हैं, मार को हमें भूख हड़ताल बढ़ते हैं यहाँ। जब तक के कमिश्नर का और हल्ली को जब तक सजा नहीं मिलती उन्हें हमारी जात के ऊपर गालेंगे हल्ली, और उसे सपोर्ट करे कमिश्नर। अभी तुम्हें खुद देख सकते हैं, उन्हें बोला उसके अंदर के उन्हें नहीं बोला होगा, वो अल्फाज थे उनके। तुम्हें उसके ऊपर उनको कमिश्नर को तुम्हें बात करो तो तुम्हें जवाब भी देने। अभी मैं एक रिक्वेस्ट रेज कर रहा हूँ जिला अधिकारी को, ये उन्होंने इसके अंदर इन्वॉल्व होना और कारपोरेशन मेयर इन्वॉल्व होना। और हमें अब जो है एप्लीकेशन ऑलरेडी हमें कारपोरेशन कमिश्नर को, DC को, नगर शासक को ऑलरेडी हमें एप्लीकेशन दी। उसके ऊपर उन्होंने क्या एक्शन लेते करने का लेन दे। अगर हमारा खंबा एंकरेजमेंट में है अगर तो हमें शिफ्ट करते करके बोले तो सुनने तैयार नहीं। उन्होंने बोलते हैं काटना, कौन बोले काटने वास्ते कर बोले तो वो भी बोलने तैयार नहीं। पॉलिटिकल प्रेशर है करें किसका वो भी तैयार नहीं। अभी हाँ वीडियो सबूत है जो उन्होंने आपको आपकी जात पर कुछ कहा था? मैं अकेला नहीं, इसके अंदर 100 गवाह हैं कल रात के। हाँ
क्या भी आपने रिकॉर्डिंग किया? नहीं रिकॉर्डिंग उन्होंने हमें ना जब उन्होंने को बोले नहीं हम रिकॉर्डिंग नहीं करे, रिकॉर्डिंग करे होंगे बच्चे, मैं कोशिश करता हूँ वीडियो लेने की वापस है। उन्होंने जाकर गाड़ी में डांट गए थे हमारे बच्चे वगैरह, जाकर मेरा भतीजा जाकर बुलाने गया उनको, आओ कर बोल को नहीं आया उन्होंने। अभी जो भारतीय मेयर थे उस वक्त यहाँ पे कमान बनाने के लिए महानगर पालिका से सैंक्शन किया गया। तो उनको पूछो तो इससे क्या वो तो बनाए नहीं उन्होंने, क्या बोले हमारे पास पैसे नहीं क्या उन्होंने, तो महानगर पालिका का हाँ उन्होंने बोले हमारे पास पैसे नहीं कर बोले, परमिशन तो परमिशन देते हैं मैं तुम्हें बना लेना क्या उन्होंने। अब इसके अंदर जो है कारपोरेशन कमिश्नर है और AW हल्ली है इन्वॉल्व नहीं, इसके अंदर उन्होंने क्या लिए क्या नहीं हमने मालूम नहीं, और ले को हमारे पर जबरदस्ती कर रहे हैं। हमें उनको इतना रिक्वेस्ट कर रहे हैं, हमें बोले उनको सर्वे करो, सर्वे कर को तुम्हें अगर हमें एनकरेजमेंट में है तो हमें पीछे सरकार लेते हैं, हमारे प्राइवेट जगह है पीछे, प्राइवेट जगह में करते हैं, नहीं उसे भी मानने तैयार नहीं होना। उन्होंने बोलते हैं कि अब उनको बोल रहे प्रेशर है कर किसका, अब सब मुसलमान तो एक को तुम्हें कांग्रेस को जोड़ देते, अब कांग्रेस के लोग ऐसा कर रहे हैं देखो, अब प्रेशर किसका है उनको पूछो तुम्हें जाको, हमने बोल रहे नहीं उन्होंने क्या कांग्रेस के लीडर का है कि बीजेपी के लीडर का है बोल रहे नहीं, लेकिन हमने प्रेशर है करो पॉलिटिकल प्रेशर, इससे क्या तकलीफ पूरी करने का वो लीडर को पूछना हमें। आप पीछे लेने की बात किया तो मुद्दा यही पर खत्म हो जाता है। हाँ तो हमें पीछे लेने तैयार हैं, उन्होंने पीछे भी नहीं लेना कहते हम ना, इसी तकलीफ इससे क्या तकलीफ है जरा बोलो तुम्हें, यहाँ दिखाओ ये जिला है, इससे क्या तकलीफ है। अभी तक हमने आको कारपोरेशन वाले हमें कभी हमने बोले नहीं, ये पहली मरतबा आको हमने उन्होंने दबाड़ी के कर रहे जबरदस्ती कर रहे काढ़ो, रात को 12 बजे जी ये फाते की चक्कर को झेला ला रही थी नीचे पड़ा, क्या हालत बोलो, हमें एक आखिर दशी लाख बटा रही है। ये दरगाह को खाली बीजापुर के लोग नहीं आते, तुम्हें खुद मीडिया कवरेज करें और उसके अंदर कितने लोग आते हैं, काका शायद तुम्हें मालूम है, पूरे हिंदुस्तान भर को लोग आते हैं यहाँ। अब ये हमारे ये झेला किसके पेट में चुप रहा है मुझे मानने वाला, वो बोल रहे हैं नाम उन्होंने। तो अभी आपकी क्या मांग है सर? हमारी क्या मांग है, हमारे साथ अगर नाइंसाफी उन्होंने कमिश्नर अगर पर्सनली कर रहे हैं तो मैं कमिश्नर साहब को रिक्वेस्ट करे तो है, मैं हमारे डिस्ट्रिक्ट मिनिस्टर MB पाटिल साहब को रिक्वेस्ट करता हूँ कि ऐसे लोगों को तुम्हें नहीं रखना, यहाँ जातिबाजी करने लोगों को नहीं रखना, हल्ली को मैंने ओपन हमारे जात के ऊपर कहलाइन दे रहे, तुम्हें मुसलमान खाली रमजान की दिन के अंदर एडवांटेज लेको तुम ये करते हैं क्या, तुम्हारे खाली तुम्हारे लोग खाली एनकरेजमेंट करने में चाहिए, दूसरा क्या भी काम नहीं तुम ना करता अपना, ये तब बोल को डांट गया। अभी आया नहीं, मुझे बुलाओ हल्दी को बुला को तुम्हें बैठ लो, उसका बोला कि नहीं पूछो, यहाँ आ रहे हैं तुम्हारे कितने लोग आए सब जने गवाही देते हैं तुम्हारा। अब हमारा ये कहना ये था कि हमारे अब जो दरगाह का झेला है हमें हर साल लगाते हैं, हमने आज तक कोई तकलीफ दिए नहीं, अभी तकलीफ कई गुजरे कांग्रेस गवर्नमेंट के अंदर मुसलमानों को तकलीफ आ रही, कई बार समझ में नहीं आ रहा, या ऊपर तक बात नहीं जा रही, क्या देखना मुख्यमंत्री तक। मैं चीफ मिनिस्टर साहब को और डिप्टी चीफ मिनिस्टर साहब को दोनों को ये रिक्वेस्ट करता हूँ कि बीजापुर के अंदर जो है मुसलमानों के ऊपर जुल्म हो रहा है, ये जो तकलीफ हो रही है उसके ऊपर तुम्हें सीरियस एक्शन लेना, या कि अधिकारियों को टाइट करना, उन्हें क्या करें करने का उनके पास रिटर्न एक्सप्लेनेशन लेना और उनको सस्पेंड करना और यहाँ से ट्रांसफर करना। सर पुलिस गाड़ी आई हुई है और JCB आई हुई है, इस पर अब तुम्हें अंदाजा लगाओ, हमारे पर जबरदस्ती करेंगे नहीं, तुम्हें खुद देखो तो तुम्हें तालो नहीं। अब आज से 3 बार हमें रोजा जो है कल रोड पर खोले यहाँ ठेर को, और अभी भी सब रोजा रहते हैं, कौन बेरोजगार नहीं, सब रोजा रहे चाहिए। हमें रोजे के हाल में तकलीफ न को जो कर बोले तो अपना होना हो को तकलीफ दे रहे हो ना, मुसलमान तकलीफ दो, रोजा है अभी तकलीफ दो, रमजान के महीने में नहीं आती बाहर कर बोल, हमें सब छोड़ देगा ठहरे यहाँ। सर इस बार जो जिले को लेकर मामला पेश आया, ये पहली दफा या इससे पहले कहीं ये पहली मरतबा साहब, और हमें उनको पूछ रहे हैं क्योंकि अभी में अतरा मोहल्ले देख सकते रहे, दोनों तरफ हिंदू भाई हैं हमारे, इधर ब्राह्मण लोग आए अचार कट्टे, उन सब हमने साकार करते हैं, और उसको 2 दिन ट्रैफिक इतनी जाम होती है, 2 दिन सब बर्दाश्त करते हैं। अंकल के वकील साहब है, इन्हों सब अपना उर्स के लिए ताउन करते हैं, आको दरगाह तक आको उर्स में जो भी गए उसके इसके अंदर हमारा ताउन करते हैं। इनको कौन हमारे साथ भाया भाया रहे कहें, अब इनको कमिश्नर साहब को कौन काड़ा कर रहे हैं मालूम नहीं, बोल रहे अपने नाम। अगर आपकी मांगे सुनी नहीं गई तो आपका अगला हमें यहाँ स्ट्राइक पे बैठते हैं, रोड बंद कर को हमें यहाँ स्ट्राइक पे बैठना है, अभी बढ़ते हैं, अभी मंडप वाले बुलाते हैं, मारते हैं, रोड बंद कर बैठते हैं, जब तक हमारा इंसाफ नहीं मिलता हमें छलने वाले नहीं। हमारा इंसाफ 2 चीज डिमांड है हमारे, एक वो हल्ली आको मीडिया के सामने हमारा जो बोले माफी मांगना, हमारे जात को गाली देने, दूसरी बात कमिश्नर कि हाँ यहाँ मिला है, कमिश्नर माफी मांगना, और MB पाटिल साहब को मैं रिक्वेस्ट कर रहा हूँ कि उन्हें किसी भी हालत में दोनों ऑफिसर का तबादला कर सस्पेंशन करना। ಏನು ದಾರದಿದು ಮಾಡ್ಲಕತ್ತಾರ ಸಂಪೂರ್ಣ ಬೆಂಬಲ ಅದ, ನಮಗೇನು ಇವ್ರಲಿಂದ ನಮಗೆ ಏನು ತೊಂದರೆ ಇಲ್ಲ, ಏನಿಲ್ಲ, ನಮ್ಗೆ ಅಂಥದ್ದು ಏನ್ರಿ ಬಂದ್ರೆ ನಮ್ಗೆ ಸಹಾಯ ಮಾಡ್ತಾರ, ಹೆಲ್ಪ್ ಅದಾರ, ಅದ್ರ ಸಂಬಂಧ ನಾವು ಇವ್ರಿಗೆ ಸಂಪೂರ್ಣ ಬೆಂಬಲ ಅದ ನಮ್ಗೆ।
ಇದು ನಾ ಸಣ್ಣಾಗಿದ್ದೀನಿ ಹಿಡಿದು ನೋಡ್ಕೊತ ಬಂದೇನ್ರಿ ಇದು ದರ್ಗಾ ಜಾತ್ರೆ. ನಾ ಸಣ್ಣಾಗ ಹಿಡ್ದೆ ಇದು ಇಲ್ಲೊಂದು ಹಾಕ್ತಾರ್ರಿ ಅಲ್ಲೊಂದು ಹಾಕ್ತಾರ. ನಿಮ್ಗೇನು ತೊಂದರೆ ಇಲ್ಲ ನಮ್ ದಿನ ತಗಾದ್ರ ಅವ್ರು ನಮ್ಗೆ ಇನ್ನ ನಮ್ಮ ಅಂಬೇಡ್ಕರ್ ಜಯಂತಿ ಮಾಡಾಕದು ನಮ್ಗೆ ಸಹಕಾರ ಮಾಡ್ತಾರ. ಅದನ್ನ ಬಿಟ್ರೆ ಶಕೀಲ್ ಸಾಹೇಬ್ನು ನಮಗೆ ಹೆಲ್ಪ್ ಮಾಡ್ತಾರ್ರಿ. ನಮ್ಗೇನು ತೊಂದರೆ ಇಲ್ಲ. ಅಣ್ಣ ತಮ್ಮ ಇದ್ದಂಗಿದೀವ್ರಿ ಇಲ್ಲಿ. ಅವ್ರು ಉಣೆ ಹೆಸರು ಗಾಂಧಿನಗರ ಐತಿ, ಅಂಬೇಡ್ಕರ್ ಆಶಿಂಪುರ ಗಾಂಧಿನಗರ ಇಟ್ಟಾರ ಅವ್ರು. ನಮ್ಮ ಎರಡು ಇದ್ರೊಳಗ ನಮ್ಗೆ ಏನು ತೊಂದರೆ ಇಲ್ಲ. ನಮ್ಮ ಓಣಿ ಇವ್ರು ಅದ ಎಲ್ಲ ಇವ್ರು ನಮ್ಮ ಓಣಿ ಸದಸ್ಯರು ಹಿರಿಯರ್ ಅದಾರ. ಎಲ್ಲಾರು ನಾವ್ ಎಲ್ಲಾರು ಒಂದು ಸಾರ್ವಜನಿಕರಿಗೆ ತೊಂದರೆ ಆಗಲಾಗ್ತಿಲ್ಲ ಅಂದ್ರೆ ಇದು ಯಾರಿಗ್ ತೊಂದರೆ ಕೊಡಾಕೋದು ಸರ್. ಯಾರಾದ್ರೂ ಏನೋ ಯಾರಿಗೆ ಸಾರ್ವಜನಿಕ ಪಬ್ಲಿಕ್ ಏನು ಇದ್ರದಿಂದ ಯಾವುದೋ ಪ್ರಾಬ್ಲಮ್ಗಳಿಲ್ಲ. ಈಗ ಯಾವುದು ಈ ಸುಮಾರು ವರ್ಷದಿಂದ ಕಟ್ಕೋತ ಬಂದಾರ. ಸುಮಾರು 40 ವರ್ಷದಿಂದ ಕಟ್ಟಾರ. ಸಮಸ್ಯೆ ಇದೇ ವರ್ಷದಿಂದ ಚಾಲು ಆಗೈತಿ. ಇದಕ್ಕಿಂತ ಮುಂಚೆ ಕಟ್ತಿದ್ರು ಯಾರು ಇದ್ರ ಬಗ್ಗೆ ಏನು ಅಬ್ಜೆಕ್ಷನ್ ಯಾವ್ದು ಪ್ರಾಬ್ಲಮ್ಗಳು ಇರ್ತಿತ್ತಿಲ್ಲ. ಪಬ್ಲಿಕ್ ಸಾರ್ವಜನಿಕ ಯಾವ್ದು ಪ್ರಾಬ್ಲಮ್ ಇಲ್ಲ. ಇದರಿಂದ ನಾವ್ ಇಲ್ಲಿ ಹಗಲ ರಾತ್ರಿ ಇಲ್ಲೇ ರೋಡ್ ಮೇಲೆ ತಿರುಗಾಡ್ತೀವಿ. ನಮ್ಗಂದ್ರೆ ಯಾವ್ದು ಪ್ರಾಬ್ಲಮ್ ಇಲ್ಲ. ನಮ್ಮ ದಲಿತರಿಗೆ ಅಂದ್ರು ಇನ್ನಾತಗ ಇವ್ರಲಿಂದ ದರ್ಗಾಲಿಂದಾಗ್ಲಿ ದರ್ಗಾದ ಸಾಹೇಬ್ಗಳಿಂದಾಗ್ಲಿ ಯಾವುದೇ ನಮ್ಗ ದೌರ್ಜನ್ಯ ಇಂತ ಏನು ನಮ್ ಮ್ಯಾಗ ಆಗೇ ಇಲ್ಲ. ನಮಗ್ ಸಂಪೂರ್ಣವಾದ ಬೆಂಬಲ ಅವ್ರಿಗೆ ಅದ. ಅವ್ರು ನಮಗ್ ಮಾಡ್ತಾರ. ನಾವು ಇದಕ್ಕೆ ಅವ್ರ ಏನ ತಮ್ಮ ಇದ್ರದ ದ್ವಾರ ಕಟ್ಕೊಳಕ್ ಇದದ ನಮ್ದು ಸಂಪೂರ್ಣ ಬೆಂಬಲ ಅದ. ಮಹಾನಗರ ಪಾಲಿಕೆದವ್ರು ಬಂದಾರ. ಇಲ್ಲ ಅವ್ರ ಸಾಹೇಬ್ರು ಹೇಳಿದ್ರ ನಾವು ಅವ್ರ ಜೋಡಿ ಅಮಾನ ಉಪವಾಸಕ್ಕೂ ಸರಿ ರೆಡಿ ಇದೀವಿ. ಸತ್ಯಾಗ್ರಹ ಮಾಡ್ಲಕ್ ಕುಂದ್ರಲಕ್ಕೂ ರೆಡಿ ಇದೀವಿ. ಹೋರಾಟ ಮಾಡ್ತಾರೆ. ನನ್ನ ಹೆಸರು ರಾಜು ಬುದ್ಧ. ನಾವು ಸಂಜು ಗುನ್ನಪ್ಪ. ನಾವು ಶಿಫ್ಟ್ ಮಾಡ್ಕೊಳಕ್ ರೆಡಿ ಇದೀವಿ. ಶಿಫ್ಟ್ ಮಾಡ್ಕೊಳಕ್ ನಮ್ಗೆ ಕೊಡಕತ್ತಿಲ್ಲ. ನಿಮ್ ಯಾರು ನಿಮ್ ಪ್ರೆಷರ್ ಮಾಡಕತ್ತಾರ ಹೇಳಕತ್ತಿಲ್ಲ. ಯಾರು ಕೊಟ್ಟಾರ ಅದೂ ಇಲ್ಲ. ನಾವು ನೋಡ್ರಿ ನಾವು ಎಜುಕೇಶನ್ ಮಾಡಕತ್ತೀವಿ. ಈಗ ನಿಮ್ಮ AW ಬಂದು ಅವ್ರ ಬಲ್ಲೆ 50,000 ಕ್ಯಾಶ್ ತಗೊಂಡಿ ನಮ್ಮ ಕಡೆ ಪ್ರೂಫ್ ಐತಿ. ಎಲ್ಲಿ ತಗೊಂಡ ಅದನ್ನು ಗೊತ್ತೈತಿ. ನಾವು ಅದಕ್ಕ ನಾವು ಲೋಕಾಯುಕ್ತಕ್ಕೆ ಹೊರ್ತೀವಿ. ಈಗ ಅಲ್ಲಿನೂ ಕಂಪ್ಲೇಂಟ್ ಕೊಡ್ತೀವಿ. ನಾವು ಇದು ಶಿಫ್ಟ್ ಮಾಡೋದಿಲ್ಲ. ನಾವು ಇದು ಶಿಫ್ಟ್ ಮಾಡ್ಕೊಳಕ್ ರೆಡಿ ಇದೀವಿ. ನಾವು ಎಲ್ಲಿ ಪ್ರೈವೇಟ್ ನಮ್ ಗುತ್ತಿದವ್ರು ಹೇಳಿ ಅವ್ರು ಮಾಡ್ಕೋತಾರ. ದರ್ಬಾರ್ ಅವ್ರು ಹೇಳಿ ಅವ್ರು ಮಾಡ್ಕೋತಾರ. ನಾವು ಮಾಡ್ಕೋತೀವಿ. ಅದ್ರ ಬಿಟ್ಟು ನೀವು ಏನಾರ ಇತ್ತಂದ್ರೆ ಹೇಳಿ ದಬಾಳಿಕೆ ಮಾಡೋದಿದ್ರೆ ಮಾಡ್ರಿ. ಒಳಗೆ ಹಾಕಿದ್ರೆ ಇಲ್ಲಿ ತೆಗಿರಪ್ಪ ಒಳಗೆ ಹೋಗಿ ನೋಡ್ರಿ. ನಮ್ಗೆ ಒಳಗೆ ಹಾಕ್ಬಿಡ್ರಿ. ನಾವು ದಯವಿಟ್ಟು ಏನಿಲ್ರಿ ಜಾತಿ ಹೋದ್ ಮಾಡಿದ್ರೆ ನಮ್ಗೆಲ್ಲ ಗೊತ್ತದ. 100% ಜಾತಿ ಪ್ರೈವೇಟ್ ಜಾಗದಾಗ ನಿಮ್ಗೆ ತೊಂದರೆ ಇರ್ತದೆ. ನಿಮ್ ಪ್ರೈವೇಟ್ ಜಾಗದಾಗ ಹಾಕೊಂಡ್ರೆ ಮುಗಿತಲ್ಲ. ಕಾರ್ಪೊರೇಷನ್ ಜಾಗ ಬಿಟ್ಟು ನಾನು ಹೇಳ್ತಿದ್ದೀನಿ ಯಾವುದೋ ಹಬ್ಬ ಪ್ರೈವೇಟ್ ಭಾವನೆ ಕಟ್ಟಿಲ್ಲ. ನೀವು ಭಾವನೆಗೆಲ್ಲ ನಾಶ ಮಾಡ್ರಿ. ನೀವು 2 ದಿವಸ ಟೈಮ್ ಕೊಟ್ರೆ ಏನ್ ಮಾಡ್ಕೋತೀರಿ ಮಾಡ್ಕೊರಿ. ನಾವು ಒಳಗೆ ಹೋಗಿ ಹಿಡಿದೀವಿ. ಇಲ್ಲಿ ಸತ್ಯಾಗ್ರಹ ಸಲುವಾಗಿ ಮಂಟಪ ಹಾಕ್ರಿ. ಬುಲಾರಿ ಜಲ್ದಿ. ಮಾಡ್ರಿ ನೀವು ಏನ್ ನೀವು ಮಾಡ್ರಿ. ನಮ್ಗೆ ಏನ ನಮ್ಗೆ ಇಲ್ಲಿ ಬಂದೂಕ್ ಐತಿ. ನಮ್ ಕಲಾಸ್ ಪಡೆದ್ರೆ ನಾವು ಸಾಯ್ತೀವಿ. ನಾವು ಮೆದ್ದು ಮಾಡಕ್ ಬರಂಗಿಲ್ಲ. ತಪ್ಪುತ್ತಿರಲ್ಲ. ನಮ್ಗೆ ಒಳಗೆ ಹಾಕ್ರಿ. ಏನ್ ನೋಡ್ರಿ ಮಗವ್ರೆ ರೋಡ್ ಬಂದ್ ಮಾಡ್ತೀವಿ. ನಾವು ರೋಡ್ ಬಂದ್ ಮಾಡ್ರಿ ಬರ್ರಿ. ನಾವು ಕರ್ಕೊಂಡು ನಾವು ಪ್ರೈವೇಟ್ ಜಾಗ ಈಗ ತಗೋತೀವಿ. ಈಗ ತಗೋತೀವಿ. डाले बात काट दूं होता ना या तो सत्तर का ये तू जाता क्या नहीं अब वो बुलडोजर वाला ये काम करे बुलडोजर को बुला आइजा करे बुलडोजर करे रे
जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।